ನದಿಯೊಡಲು ಉಕ್ತಾ ಇದೆ, ಜಲಾಶಯಗಳ ಮಡಿಲು ತುಂಬುತ್ತಾ ಇದೆ, ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಮರೆಯಾಗಿದ್ದ ಮಳೆರಾಯ ಮತ್ತೆ ಕರುಣೆ ತೋರಿದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಸಂತಸ ಮನೆ ಮಾಡಿದೆ. ನದಿಯೊಡಲು ಬೋರ್ಗರಿತಾ ಇದೆ, ಜಲಪಾತಗಳಿಗೆ ಜೀವ ಕಳೆ ಬಂದಿದೆ, ಜಲಾಶಯಗಳು ತುಂಬಿ ತುಳುಕ್ತಾ ಇವೆ. ಬರಿದಾಗಿದ್ದ ಜಲಮೂಲಗಳಲ್ಲಿ ಜಲತಾಂಡವ ಆಡ್ತಿದ್ದು ಮುಂಗಾರು ಮಳೆ ರಾಜ್ಯಕ್ಕೆ ಸಂತಸ ತಂದಿದೆ. ತುಂಗಾ ಡ್ಯಾಂ ಭರ್ತಿ, 22 ಗೇಟ್ಗಳು ಓಪನ್. ನೋಡಿದ್ರ, ಡ್ಯಾಂನ 22 ಗೇಟ್ ಓಪನ್ ಆಗಿದೆ. 82,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಶಿವಮೊಗ್ಗದ ಗಾಜನೂರು ಬಳಿಯ ತುಂಗಾ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದು ನದಿಗೆ ಭಾರೀ ಪ್ರಮಾಣದ ನೀರನ್ನ ಬಿಡಲಾಗಿದೆ. ಇದರಿಂದಾಗಿ ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ತುಂಗಾ ನದಿಯ ತಟದಲ್ಲಿದ್ದೇವೆ. ಶಿವಮೊಗ್ಗದ ಗಾಜು ಡ್ಯಾಮ್ ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ನ 27 ಗೇಟ್ಗಳನ್ನ ತೆರೆಯಲಾಗಿದೆ. ಬೆಳಗ್ಗೆ 55,000 ಕ್ಯೂಸೆಕ್ ನೀರು ಬಿಟ್ಟಿದ್ರು. ಈಗ ನೀರು ಇನ್ನೂ ಜಾಸ್ತಿ ಆಗಿದೆ. ಮಳೆ ಪಶ್ಚಿಮ ಘಟ್ಟ ಇದೆ, ಮಲೆನಾಡು ಭಾಗ ಇದೆ, ಅಲ್ಲಿ ಇನ್ನೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದ್ರೆ ಈಗಾಗಲೇ ಕೂಡ ನೀರಿದೆ. 75,000 ಕ್ಯೂಸೆಕ್ ನೀರು ಏನು ಬಿಟ್ಟಿದ್ದಾರೆ, 55,000 ಕ್ಯೂಸೆಕ್ ಬಿಟ್ಟಂತ ನೀರನ್ನ ಈಗ ಸಂಜೆ ಬೆಳಗ್ಗೆ ಬಿಟ್ಟದ 55,000 ಕ್ಯೂಸೆಕ್ ಇತ್ತು. ಈಗ ಸಂಜೆ ಆದಂಥ 75,000 ಕ್ಯೂಸೆಕ್ ನೀರು ಬಿಟ್ಟಿದೆ. ಅದರ ಪರಿಣಾಮವಾಗಿ ಈಗ ರಮೇಶ್ ಶೆಟ್ಟಿ ಪಾರ್ಕ್ ಇದೆ. ಆ ರಮೇಶ್ ಶೆಟ್ಟಿ ಪಾರ್ಕ್ ಬಳಿ ಏನು ರಸ್ತೆ ಇದೆ, ಆ ರಸ್ತೆ ಬಳಿ ಕೂಡ ನೀರು ಬಂದಿದೆ. ತುಂಬಿದ ಅಂಜನಾಪುರ ಡ್ಯಾಂ, ಕುಮದ್ವತಿ ನದಿಗೆ ಭಾರೀ ನೀರು. ಶಿಕಾರಿಪುರ ಭಾಗದಲ್ಲಿ ಭಾರೀ ಮಳೆಯಾಗಿದ್ದು ಅಂಜನಾಪುರ ಡ್ಯಾಂ ಕೂಡ ಭರ್ತಿಯಾಗಿದೆ. ಇದರಿಂದಾಗಿ ಕುಮದ್ವತಿ ನದಿಗೆ ಡ್ಯಾಂನಿಂದ ನೀರನ್ನ ಬಿಡಲಾಗುತ್ತಿದ್ದು ಶಿಕಾರಿಪುರ, ಶಿರಾಳಕೊಪ್ಪ ಭಾಗದ ಜನ ಖುಷಿಯಾಗಿದ್ದಾರೆ. ಇನ್ನು ಶರಾವತಿ ನದಿ ನೀರಿನ ಅಬ್ಬರದಿಂದಾಗಿ ಸಾಗರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜಲವೈಭವ ಬಂದಿದೆ. ಜಲಪಾತದ ಸೊಬಗು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕಬಿನಿ ಡ್ಯಾಂನ 4 ಗೇಟ್ ಓಪನ್, 25,000 ಕ್ಯೂಸೆಕ್ ನೀರು ಹೊರಕ್ಕೆ. ಕೇರಳಂನ ವಯನಾಡು ಭಾಗದಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಮೈಸೂರು ಜಿಲ್ಲೆ ಬೇಚನಹಳ್ಳಿ ಬಳಿಯ ಕಬಿನಿ ಡ್ಯಾಂನಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಡ್ಯಾಂನ 4 ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು ಸುಮಾರು 30,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ನದಿ ತೀರದ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದ್ದು ನೀರು ಹರಿಯುವ ದೃಶ್ಯವೇ ಮನಮೋಹಕವಾಗಿದೆ. 100 ಅಡಿಯತ್ತ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ. ಮಂಡ್ಯದ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 100 ಅಡಿಯತ್ತ ತಲುಪಿದೆ. 2 ದಿನಗಳಲ್ಲೇ 5 ಅಡಿಯಷ್ಟು ನೀರು ಹೆಚ್ಚಾಗಿದೆ. ಇದರಿಂದಾಗಿ 17 ಟಿಎಂಸಿ ಇದ್ದ ನೀರಿನ ಸಂಗ್ರಹ ಈಗ 20 ಟಿಎಂಸಿ ದಾಟಿದೆ. ಕಲಬುರಗಿಯ ಸೊನ್ನಾ ಬ್ಯಾರೇಜ್ನಿಂದ ನೀರು ಹೊರಕ್ಕೆ. ಮಹಾರಾಷ್ಟ್ರ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಭೀಮಾ ನದಿಗೆ 1.43 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಕಲಬುರಗಿಯ ಸೊನ್ನಾ ಬ್ಯಾರೇಜ್ನಿಂದ 63,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಕಳೆದ 2 ದಿನಗಳಿಂದ ಕಲಬುರಗಿಯ ಏನು ಭೀಮಾ ನದಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಮತ್ತು ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನು ಭೀಮಾ ನದಿಗೆ ಜೀವ ಕಳೆ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೇವಲ ನಿನ್ನೆ ಮೊನ್ನೆ ಇಡೀ ಭೀಮಾ ನದಿ ಏನಿತ್ತು ಬರಿದಾಗಿತ್ತು. ಎಲ್ಲಿ ನೋಡಿದರೂ ಏನು ಒಂದೇ ಒಂದು ಹನಿ ನೀರು ಕೂಡ ಕಾಣ್ತಾ ಇರಲಿಲ್ಲ. ಇವತ್ತು ಬೋರ್ಗರಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿ ಒಳಹರಿವಿನ ಪ್ರಮಾಣವು ಹೆಚ್ಚಳವಾಗಿದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಇರುವ ದತ್ತ ಮಂದಿರಕ್ಕೆ ಕೃಷ್ಣಾ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ, ಕಡಕೊಂಬಿ ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನದಿಗೆ ಇವತ್ತು ಬಾಗಿನ ಅರ್ಪಿಸಲಾಯಿತು. ಬ್ಯೂರೋ ರಿಪೋರ್ಟ್, TV9.